ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಗೆ ಇಬ್ಬರು ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆರೆಕಟ್ಟೆ ಶೃಂಗೇರಿ ರಸ್ತೆಯನ್ನು ತಡೆದು ಸ್ಥಳೀಯರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಶೃಂಗೇರಿ ತಾಲೂಕಿನ ಕೆರೆಕಟ್ಟೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಯಾಕಂದ್ರೆ ಮೊನ್ನೆ ನಡೆದಂತಹ ಕಾಡಾನೆ ದಾಳಿಗೆ ಇಬ್ಬರು ಬಲಿಯಾಗಿದ್ರು. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕೆರೆಕಟ್ಟೆ ಶೃಂಗೇರಿ ರಸ್ತೆಯನ್ನ ತಡೆದು ಅಲ್ಲಿನ ಸ್ಥಳೀಯರು ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಅರಣ್ಯ ಇಲಾಖೆ ವಿರುದ್ಧ ಘೋಷಣೆ ಕೂಗಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸ್ಥಳಕ್ಕೆ ಬರುವಂತೆ ಆಗ್ರಹಿಸ್ತಾ ಇದ್ದಾರೆ. ಕೆರೆಗದ್ದೆ ಗ್ರಾಮದ ಹರೀಶ್, ಉಮೇಶ್ ಅನ್ನೋರು ಮೊನ್ನೆ ಕಾಡಾನೆ ದಾಳಿಗೆ ಬಲಿಯಾಗಿದ್ರು. ಪ್ರತಿಭಟನೆ ವೇಳೆ ರಸ್ತೆಯಲ್ಲೇ ಅಡುಗೆ ಮಾಡಿರೋ ಜನರು ಈ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಾಳಿ ಬಳಿಕ ಕೆರೆಕಟ್ಟೆ ಕೆರೆಗದ್ದೆ ಗ್ರಾಮದಲ್ಲಿ ಕಾಡಾನೆ ಸಂಚಾರದಲ್ಲಿ ಈಗ ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ. ಸ್ಥಳಕ್ಕೆ ಎಸ್ಪಿ ವಿಕ್ರಮ್ ಆಮಟೆ ಭೇಟಿ ನೀಡಿ ಅಲ್ಲಿ ಅವರ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಮೀನಾ ನಾಗರಾಜ್, ಶಾಸಕ ಟಿಡಿ ರಾಜೇಗೌಡ ಭೇಟಿ ನೀಡಿದ್ದಾರೆ. ರೈತರ ಮನವೊಲಿಸಲು ಚಿಕ್ಕಮಗಳೂರು ಡಿಸಿ ಎಸ್ಪಿ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಪ್ರತಿಭಟನಾಕಾರರು ಇದಕ್ಕೆ ಒಪ್ಕೊಳ್ತಾ ಇಲ್ಲ. ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ಸ್ಥಳಕ್ಕೆ ಬರಬೇಕು, ನಮ್ಮ ಬೇಡಿಕೆಗಳನ್ನ ಕೇಳಬೇಕು, ನಮಗೆ ಶಾಶ್ವತ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಈ ರೀತಿಯಾಗಿ ಕಾಡಾನೆ ದಾಳಿಗೆ ನಮ್ಮ ಜನರು ಬಲಿಯಾಗ್ತಾ ಇದ್ದಾರೆ. ಇದಕ್ಕೆ ಶಾಶ್ವತ ಪರಿಹಾರ ಏನು ಹಾಗಿದ್ರೆ ಅಂತ ಹೇಳಿ ರಸ್ತೆಯನ್ನ ತಡೆದು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ನೀವು ಮೊನ್ನೆ ಎಲ್ಲ ಒಂದು 7 ಕೋಟಿ 10 ಕೋಟಿ ಪರಿಹಾರ ಇದಕ್ಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯೋಗೇಶ್, ಈಗ ಚಿಕ್ಕಮಗಳೂರಿನಲ್ಲಿ ರಸ್ತೆ ತಡೆದು ಈಗ ಸ್ಥಳೀಯರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ವಿನೂತನವಾಗಿ ಪ್ರತಿಭಟನೆ ನಡೆಸಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅದೇ ರಸ್ತೆಯಲ್ಲಿ ಅಡಿಗೆ ಮಾಡಿಕೊಂಡು ತಿನ್ನೋ ಮೂಲಕ ಅರಣ್ಯ ಸಚಿವರು ಬರಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಹಾಗಿದ್ರೆ ಅವರು ಏನ್ ಮನವಿ, ಅವರ ಏನ್ ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ? ಸಂಪರ್ಕ ಸಾಧ್ಯ ಆಗ್ತಿಲ್ಲ, ಮತ್ತೆ ಅವರನ್ನ ಸಂಪರ್ಕ ಮಾಡ್ತೀವಿ. ಒಟ್ಟಾರೆಯಾಗಿ ಈಗ ಕಾಡಾನೆ ದಾಳಿಗೆ ವ್ಯಕ್ತಿಗಳು ಸಾವನ್ನಪ್ತಾ ಇದ್ದಾರೆ. ಸೊ ಇದಕ್ಕೆ ಶಾಶ್ವತ ಪರಿಹಾರವನ್ನ ಕೊಡಿ ಅಂತ ಹೇಳಿ ವಿನೂತನವಾಗಿ ರಸ್ತೆಯನ್ನ ತಡೆದು ಆ ರಸ್ತೆಯಲ್ಲೇ ಅಡುಗೆಯನ್ನ ಮಾಡಿಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಅಲ್ಲಿ ಮನವೊಲಿಸೋ ಪ್ರಯತ್ನ ಎಷ್ಟೇ ಮಾಡಿದ್ರು ಕೂಡ ಅವರ ಮನವೊಲಿಸುವಂತಹ ಪ್ರಯತ್ನಗಳು ಆಗ್ತಾ ಇಲ್ಲ. ಸ್ಟೇಟ್ ಇಂದ ಆಮೇಲೆ ಈಗೆಲ್ಲ ವಿಸಿ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ನೀವು ಮೊನ್ನೆ ಎಲ್ಲ ಒಂದು 7 ಕೋಟಿ 10 ಕೋಟಿ ಪರಿಹಾರ ಇದಕ್ಕೆ ಸೇತುವೆ ಕೊಟ್ಟು ಇಲ್ಲಿ ಬಂದು 1 ವರ್ಷ ಮೇಲೆ ಆಯ್ತು ಚಿಕ್ಕಮಗಳೂರಿಗೆ. ಇಲ್ಲಿ ಜನಕ್ಕೆ ಬಂದರೆ ನೀವು ಮಾಡಿದ್ರ ಇಲ್ಲವೇ ಎಲ್ಲೂ ಮಾಡಿಲ್ಲ. ನೀವು ಜನಕ್ಕೆ ಸಂಪರ್ಕ ಸಭೆ ಮಾಡಾದ್ಮೇಲೆ ಈ ತರ ಹೊಲ ಆಗಿದೆಯಲ್ಲ, ಹೊಲ ಇದು ಅಧಿಕಾರಿಗಳಿಂದ ಹಿಡಿದು ರಾಜಕಾರಣಿಗಳು ಎಲ್ಲರೂ ಇದನ್ನು ಕಡೆಗಣಿಸಿದ್ದಾರೆ ಅನ್ನೋದು ಎರಡನೇ ವಿಚಾರ ಆಗಿದೆ. ಸ್ಥಳಕ್ಕೆ ಈಗ ಅರಣ್ಯ ಸಚಿವರು ಬರಲೇಬೇಕು ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಗೆ ಇಬ್ಬರು ಬಲಿಯಾಗಿದ್ದಾರೆ. ಸೊ ರಸ್ತೆಯನ್ನ ತಡೆದು ಈಗ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಈ ಬಗ್ಗೆ ಸ್ವತಃ ಮಾತನಾಡೋದಕ್ಕೆ ಸ್ಥಳೀಯರಾಗಿರುವಂತಹ ನಾಗೇಶ್ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮ್ಗೆ? ಸರ್, ಈಗ ಎಷ್ಟು ದಿನದಿಂದ ನೀವು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ರು ಕೂಡ ಯಾವುದೇ ಅಧಿಕಾರಿಗಳು ಬಂದು ನಿಮ್ಮ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿಲ್ವಾ? ಹೇಗೆ? ಈಗ ಪ್ರತಿಯೊಂದು ಇದು 8ನೇ ದಾಳಿ, 6ನೇ ದಾಳಿಯಿಂದ ಸಾವು ಆಗ್ತದೆ ನಮ್ಮ ಶೃಂಗೇರಿ ಕ್ಷೇತ್ರದಲ್ಲಿ. ಒಟ್ಟಾರೆಯಾಗಿ ಬರ್ತಾರೆ ಬಿಟ್ಟು ಜಿಲ್ಲಾಧಿಕಾರಿಗಳು ಶಾಸಕರು ಬರ್ತಾರೆ. ಆ ಸಮಯದಲ್ಲಿ
ಒಂದಷ್ಟು ಆಶ್ವಾಸನೆಗಳನ್ನು ಕೊಡ್ತಾರೆ. ನಾವು ಅರಣ್ಯ ಕಚೇರಿ ಕರ್ತೀವಿ, ಮಾತಾಡ್ತೀವಿ ಅಂತ ಬರೀ ಸಬು ಬಿಟ್ಟರೆ ಯಾವ ಕಾರ್ಯಚಟುವಟಿಕೆಯನ್ನು ನಡೀತಾ ಇಲ್ಲ. ಸರ್, ಈಗ ನಿಮ್ಮ ಬೇಡಿಕೆ ಏನಿದೆ ಸರ್ಕಾರದ ಮುಂದೆ? ನಮ್ಮ ಬೇಡಿಕೆ ಏನಂದ್ರೆ, ನೀವು ಕೊಡೋ ದುಡ್ಡು ಪರಿಹಾರ ಮುಖ್ಯ ಅಲ್ಲ ನಮಗೆ ಶಾಶ್ವತವಾಗಿ ಕಾಡಿನಿಂದ ನಾಡಿಗೆ, ಅಂದ್ರೆ ಏನು ವೈಲ್ಡ್ ಲೈಫ್ ಇಂದ ಆನೆ ನಾಡಿಗೆ ಬರ್ದಿದ್ದಂಗೆ, ಊರೊಳಗೆ ಬರ್ದಿದ್ದಂಗೆ ರೈಲ್ವೆ ಬ್ಯಾರಿಕೇಡ್ ಮಾಡೋದು ಶಾಶ್ವತ ಅಂತ ಅಂದಿನಿಂದ. ಓಕೆ ಸರ್, ನೋಡೋಣ. ಈಗ ನಿಮ್ಮ ಬೇಡಿಕೆಯನ್ನ ಕೂಡ ಸರ್ಕಾರದ ಮುಂದಿಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ನೋಡೋಣ ಅಧಿಕಾರಿಗಳು ಏನು ಕ್ರಮವನ್ನ ಕೈಗೊಳ್ತಾರೆ ಅಂತ ಹೇಳಿ. ಕೆರೆಕಟ್ಟೆ ಶೃಂಗೇರಿ ರಸ್ತೆಯನ್ನ ತಡೆದು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಈಗ ನಾಗೇಶ್ ಅವರು ಹೇಳಿದಂಗೆ 8ನೇ ವ್ಯಕ್ತಿ ಬಲಿಯಾಗಿರೋದು. ಇದುವರೆಗೂ ಕೂಡ ಕಾಡಾನೆ ದಾಳಿಗೆ 8 ವ್ಯಕ್ತಿಗಳು ಬಲಿಯಾಗಿದ್ದಾರೆ. ನಮಗೆ ಈ ಸರ್ಕಾರ ಕೊಡುವಂತಹ ಪರಿಹಾರದ ದುಡ್ಡು ಬೇಡ, ನಮಗೆ ಶಾಶ್ವತ ಪರಿಹಾರ ಬೇಕು. ಕಾಡಾನೆಗಳು ಲಗ್ಗೆ ಇಡದಂತೆ ನಮ್ಮ ಸ್ಥಳಗಳಿಗೆ ಅದಕ್ಕೆ ಕಡಿವಾಣವನ್ನ ಹಾಕಬೇಕು. ಅರಣ್ಯ ಇಲಾಖೆ ಅಧಿಕಾರಿಗಳು ಇದಕ್ಕೆ ಸೂಕ್ತ ಕ್ರಮವನ್ನ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಪ್ರತಿಭಟನಾಕಾರರು ಆಗ್ರಹಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಮಗೆ ಶಾಶ್ವತ ಪರಿಹಾರ ಸಿಗೋವರೆಗೂ ಕೂಡ ನಾವು ಆ ಸ್ಥಳವನ್ನ ಬಿಟ್ಟು ಕದಲಲ್ಲ ಅಂತ ಹೇಳಿ ಪಟ್ಟನ್ನ ಹಿಡಿದು ಈಗ ರಸ್ತೆಯನ್ನ ತಡೆದು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಆನೆಗಳು ಕೂಡ ನೋಡ್ತಾ ಇದ್ದೀರಲ್ಲ, ಅದೇ ಸ್ಥಳದಲ್ಲಿ ಇನ್ನು ಬೀಡು ಬಿಟ್ಟಿದೆ, ಓಡಾಡ್ಕೊಂಡಿದೆ. ಆ ಕಾಡಾನೆಗಳನ್ನ ಮಟ್ಟ ಹಾಕಬೇಕು ಅನ್ನುವಂಥದ್ದು ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ. ಸೊ ಹಾಗಾಗಿ ನೀವು ಕೊಡುವಂತಹ ಹಣ ನಮಗ್ ಬೇಕಾಗಿಲ್ಲ. ಈಗ ಆಲ್ರೆಡಿ ಕಾಡಿನಿಂದ ನಾಡಿಗೆ ಬಂದಿರುವಂತಹ ಆನೆಗಳಿಗೆ ನೀವು ಕಡಿವಾಣವನ್ನ ಹಾಕಿ ಅದ್ರ ಪಾಡಿಗೆ ಕಾಡಲ್ಲಿ ಇರೋದಕ್ಕೆ ಬಿಡಿ, ನಮ್ಮ ಸ್ಥಳಗಳಿಗೆ ಬರದಂತೆ ನೀವು ಶಾಶ್ವತ ಪರಿಹಾರವನ್ನ ಕೊಡಿ ಅಂತ ಹೇಳಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ.